1858 ನವೆಂಬರ್ 30ರಂದು ಪ್ರಸಿದ್ಧ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಅವರು ಆಗಿನ ಬಂಗಾಳದ ಈಗಿನ ಬಾಂಗ್ಲಾದೇಶದಲ್ಲಿರುವ ಮುನ್ಷಿಗಂಜ್ನಲ್ಲಿ ಜನಿಸಿದರು. ಅವರು ಭಾರತದ ಶ್ರೇಷ್ಠ ವಿಜ್ಞಾನಿ ಮತ್ತು ಸಂಶೋಧಕರಾಗಿದ್ದರು. ಅವರನ್ನು ರೇಡಿಯೋ ವಿಜ್ಞಾನದ ಪಿತಾಮಹ ಎಂದು ಕರೆಯುತ್ತಾರೆ. ಅವರು ತಮ್ಮ ಶಿಕ್ಷಣವನ್ನು ಕೋಲ್ಕತಾದ ಸೇಂಟ್ ಝೇವಿಯರ್ ಶಾಲೆ ಮತ್ತು ನಂತರ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಪೂರ್ಣಗೊಳಿಸಿದರು. ಸಸ್ಯಶಾಸ್ತ್ರ ಮತ್ತು ರೇಡಿಯೋ ವಿಜ್ಞಾನದಲ್ಲಿನ ಸಂಶೋಧನೆಗಳಿಗೆ ಅವರು ಹೆಸರುವಾಸಿಯಾಗಿದ್ದಾರೆ. ಸಸ್ಯಗಳು ಸಹ ಸಂವೇದನೆಗಳನ್ನು ಹೊಂದಿವೆ ಎಂದು ಅವರು ಮೊದಲ ಬಾರಿಗೆ ಸಾಬೀತುಪಡಿಸಿದರು ಮತ್ತು ಇದನ್ನು ತೋರಿಸಲು ಅವರು ಕ್ರೆಸ್ಕೋಗ್ರಾಫ್ ಎಂಬ ಉಪಕರಣವನ್ನು ಕಂಡುಹಿಡಿದರು. ಅವರು ರೇಡಿಯೋ ತರಂಗಗಳ ಕ್ಷೇತ್ರದಲ್ಲಿ ಪ್ರವರ್ತಕ ಕೆಲಸ ಮಾಡಿದರು ಮತ್ತು ವೈರ್ಲೆಸ್ ಸಂವಹನಕ್ಕಾಗಿ ಆರಂಭಿಕ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದರು. ಜಗದೀಶ್ ಚಂದ್ರ ಬೋಸ್ ಅವರು ಯಾವುದೇ ಪ್ರಯೋಗಾಲಯವಿಲ್ಲದ ಕೋಣೆಯಲ್ಲಿ ಅಲೆಗಳ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದರು. ಆದರೆ ಅವರ ಆವಿಷ್ಕಾರವನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಅಥವಾ ಆ ಆವಿಷ್ಕಾರಕ್ಕೆ ಪೇಟೆಂಟ್ ನೀಡಲಿಲ್ಲ. ಅವರ ಆವಿಷ್ಕಾರದ 2 ವರ್ಷಗಳ ನಂತರ ಇಟಲಿಯ ವಿಜ್ಞಾನಿ ಮಾರ್ಕೋನಿ ಇದೇ ವಿಷಯದ ಬಗ್ಗೆ ಸಂಶೋಧನೆ ನಡೆಸಿ ಪೇಟೆಂಟ್ ಕೂಡ ಪಡೆದರು. ಮಾರ್ಕೋನಿ ಅವರು ತಮ್ಮ ಸಂಶೋಧನೆಗಾಗಿ 1909ರಲ್ಲಿ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು. ಜಗದೀಶ್ ಚಂದ್ರ ಬೋಸ್ ಅವರು ಆವಿಷ್ಕಾರಗಳಿಂದ ವೈಯಕ್ತಿಕ ಲಾಭ ಪಡೆಯಬಾರದು ಎಂದು ನಂಬಿದ್ದರು. ಹಾಗಾಗಿ ಅವರು ತಮ್ಮ ಹೆಸರಿನಲ್ಲಿ ಪೇಟೆಂಟ್ ಪಡೆಯದಿರಲು ನಿರ್ಧರಿಸಿದರು. 1888 ನವೆಂಬರ್ 30ರಂದು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಕ್ರಾಂತಿಕಾರಿ ಪಂಡಿತ್ ಗೆಂದಾಲಾಲ್ ದೀಕ್ಷಿತ್ ಅವರು ಜನಿಸಿದರು. ಕ್ರಾಂತಿವೀರ ದೀಕ್ಷಿತ್ ಅವರು ಪ್ರತಿಭಾವಂತ ಶಿಕ್ಷಕ, ಕವಿ ಮತ್ತು ನುರಿತ ಸಂಘಟಕರಾಗಿದ್ದರು. ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು. ಬ್ರಿಟಿಷರ ವಿರುದ್ಧ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಸಂಘಟಿಸುವಲ್ಲಿ ಗೆಂದಾಲಾಲ್ ದೀಕ್ಷಿತ್ ಪ್ರಮುಖ ಪಾತ್ರ ವಹಿಸಿದ್ದರು. ಯುವಕರನ್ನು ಸಂಘಟಿಸಿ ಮಾತೃವೇದಿ ಎಂಬ ಕ್ರಾಂತಿಕಾರಿ ಸಂಘಟನೆಯನ್ನು ಸ್ಥಾಪಿಸಿದರು. ಈ ಸಂಘಟನೆಯ ಉದ್ದೇಶವು ದೇಶದ ಸ್ವಾತಂತ್ರ್ಯಕ್ಕಾಗಿ ಭಾರತೀಯ ಯುವಕರನ್ನು ಪ್ರೇರೇಪಿಸುವುದು ಮತ್ತು ಸಶಸ್ತ್ರ ಕ್ರಾಂತಿಯ ಮೂಲಕ ಬ್ರಿಟಿಷ್ ಆಡಳಿತವನ್ನು ಕಿತ್ತೊಗೆಯುವುದು ಆಗಿತ್ತು. ಅವರು ಮೈನ್ಪುರಿ ಪಿತೂರಿ ಪ್ರಕರಣದಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸಿದರು. ಇದರಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಕ್ರಾಂತಿಕಾರಿ ಪ್ರಯತ್ನಗಳನ್ನು ಮಾಡಲಾಯಿತು. ಆದರೆ ಸಂಚು ಬಹಿರಂಗವಾದಾಗ ಅವರನ್ನು ಬಂಧಿಸಲಾಯಿತು. ಬ್ರಿಟಿಷರ ಕ್ರೂರ ದೌರ್ಜನ್ಯಗಳು ಮತ್ತು ಜೈಲಿನಲ್ಲಿನ ಅವಮಾನಕರ ವಾತಾವರಣವು ಅವರನ್ನು ತೀವ್ರ ತೊಂದರೆಗೆ ಸಿಲುಕಿಸಿತು. ಅವರು 1920ರ ಡಿಸೆಂಬರ್ 21ರಂದು ಕೊನೆಯುಸಿರೆಳೆದರು. ಆದರೆ ಅವರ ದೇಶಭಕ್ತಿ ಮತ್ತು ಧೈರ್ಯದ ಕಥೆಯನ್ನು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಕೆತ್ತಲಾಗಿದೆ. 1965ರ ನವೆಂಬರ್ 30ರಂದು ಪ್ರಸಿದ್ಧ ವ್ಯಂಗ್ಯಚಿತ್ರಕಾರ ಕೆ. ಶಂಕರ್ ಪಿಳ್ಳೈಯವರು ಶಂಕರ್ ಇಂಟರ್ನ್ಯಾಷನಲ್ ಡಾಲ್ ಮ್ಯೂಸಿಯಂ ಅನ್ನು ಸ್ಥಾಪಿಸಿದರು. ಈ ವಸ್ತು ಸಂಗ್ರಹಾಲಯವು ತನ್ನ ವಿಶಿಷ್ಟವಾದ ಗೊಂಬೆಗಳ ಸಂಗ್ರಹಕ್ಕಾಗಿ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ. ಗೊಂಬೆಗಳ ಮೂಲಕ ವಿವಿಧ ದೇಶಗಳ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಪ್ರದರ್ಶಿಸುವುದು ಇದನ್ನು ಸ್ಥಾಪಿಸಿದ ಉದ್ದೇಶವಾಗಿತ್ತು. ಸುಮಾರು 85 ದೇಶಗಳಿಂದ ತಂದ 6500ಕ್ಕೂ ಹೆಚ್ಚು ಗೊಂಬೆಗಳನ್ನು ಈ ಮ್ಯೂಸಿಯಂನಲ್ಲಿ ಪ್ರದರ್ಶಿಸಲಾಗಿದೆ. ಇದನ್ನು 2 ಮುಖ್ಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ವಿಭಾಗವು ಏಷ್ಯಾದ ದೇಶಗಳ ಗೊಂಬೆಗಳಿಗೆ ಮತ್ತು ಇನ್ನೊಂದು ವಿಭಾಗವು ಯುರೋಪಿಯನ್, ಅಮೆರಿಕನ್, ಆಫ್ರಿಕನ್ ಮತ್ತು ಇತರ ದೇಶಗಳ ಗೊಂಬೆಗಳಿಗೆ ಮೀಸಲಾಗಿದೆ. ಪ್ರತಿಯೊಂದು ಗೊಂಬೆಯು ನಿರ್ದಿಷ್ಟ ದೇಶದ ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ಗುರುತನ್ನು ಪ್ರತಿಬಿಂಬಿಸುತ್ತದೆ. ಶಂಕರ್ ಡಾಲ್ ಮ್ಯೂಸಿಯಂ ಮಕ್ಕಳು ಮತ್ತು ಕಲಾಭಿಮಾನಿಗಳಿಗೆ ಅದ್ಭುತ ಸ್ಥಳವಾಗಿದೆ. ಅಲ್ಲಿ ಅವರು ವಿವಿಧ ದೇಶಗಳ ಜನಪದ ಸಂಪ್ರದಾಯಗಳು ಮತ್ತು ವೇಷಭೂಷಣಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಈ ಗೊಂಬೆ ವಸ್ತು ಸಂಗ್ರಹಾಲಯವು ನವದೆಹಲಿಯ ಬಹದ್ದೂರ್ ಶಾ ಜಾಫರ್ ಮಾರ್ಗದಲ್ಲಿದೆ. ಮೊದಲ ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯವನ್ನು 1872ರ ನವೆಂಬರ್ 30ರಂದು ಆಡಲಾಯಿತು. ಈ ಐತಿಹಾಸಿಕ ಪಂದ್ಯ ಇಂಗ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ತಂಡಗಳ ನಡುವೆ ನಡೆಯಿತು. ಪಂದ್ಯವು ಗ್ಲಾಸ್ಗೋದ ಸ್ಕಾಟ್ಲೆಂಡ್ ಕ್ರಿಕೆಟ್ ಮೈದಾನ ಈಗಿನ ಹ್ಯಾಮಿಲ್ಟನ್ ಕ್ರೆಸೆಂಟ್ ಮೈದಾನದಲ್ಲಿ ನಡೆಯಿತು. ಇದು ಮೊದಲ ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯವೆಂದು ಅಧಿಕೃತವಾಗಿ ಪರಿಗಣಿಸಲ್ಪಟ್ಟಿರುವುದರಿಂದ ಈ ಪಂದ್ಯ ಫುಟ್ಬಾಲ್ ಇತಿಹಾಸದಲ್ಲಿ ವಿಶೇಷವಾಗಿದೆ. ಆದಾಗ್ಯೂ ಇದಕ್ಕೂ ಮೊದಲು ಇಂಗ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ನಡುವೆ 5 ಅನಧಿಕೃತ ಪಂದ್ಯಗಳು ನಡೆದಿದ್ದು ಎಲ್ಲವನ್ನೂ ಇಂಗ್ಲೆಂಡ್ ಗೆದ್ದಿತ್ತು. ಈ ಐತಿಹಾಸಿಕ ಪಂದ್ಯದಲ್ಲಿ ಉಭಯ ತಂಡಗಳು ಅದ್ಭುತ ಪ್ರದರ್ಶನ ನೀಡಿದರೂ ಕೂಡ ಎರಡೂ ತಂಡಗಳು ಗೋಲು ಗಳಿಸಲು ಸಾಧ್ಯವಾಗಲಿಲ್ಲ ಮತ್ತು ಪಂದ್ಯ 0-0ಯಿಂದ ಡ್ರಾದಲ್ಲಿ ಕೊನೆಗೊಂಡಿತು. ಈ ಪಂದ್ಯವನ್ನು ವೀಕ್ಷಿಸಲು ಸುಮಾರು 4,000 ಪ್ರೇಕ್ಷಕರು ಸ್ಕಾಟ್ಲೆಂಡ್ ಕ್ರಿಕೆಟ್ ಮೈದಾನದಲ್ಲಿ ಸೇರಿದ್ದರು. ಇದರ ನಂತರ 1873ರ ಮಾರ್ಚ್ 8ರಂದು ಮತ್ತೆ ಇಂಗ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ನಡುವೆ ಪಂದ್ಯ ನಡೆಯಿತು. ಈ ಪಂದ್ಯವನ್ನು ಇಂಗ್ಲೆಂಡ್ 4-2 ಅಂತರದಿಂದ ಗೆದ್ದುಕೊಂಡಿತು.
1947ರ ನವೆಂಬರ್ 30ರಂದು ಪ್ಯಾಲೆಸ್ತೇನ್ನಲ್ಲಿ ಯಹೂದಿ ಮತ್ತು ಅರಬ್ ಸಮುದಾಯಗಳ ನಡುವಿನ ಉದ್ವಿಗ್ನತೆಯು ಅದರ ಉತ್ತುಂಗವನ್ನು ತಲುಪಿತು. ಈ ದಿನದ ಘಟನೆಯನ್ನು 1947-49ರ ಪ್ಯಾಲೆಸ್ತೇನ್ ಯುದ್ಧದ ಮೊದಲ ಹಿಂಸಾತ್ಮಕ ಘರ್ಷಣೆ ಎಂದು ಪರಿಗಣಿಸಲಾಗಿದೆ. ಜೆರುಸಲೇಂಗೆ ಯಹೂದಿ ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತಿದ್ದ 2 ಬಸ್ಸುಗಳು ಮಾರ್ಗ ಮಧ್ಯೆ ಹೊಂಚು ದಾಳಿಗೆ ಒಳಗಾದವು. ಈ ದಾಳಿಯನ್ನು ಅರಬ್ ಉಗ್ರರು ನಡೆಸಿದ್ದರು. ಈ ದಾಳಿಯಲ್ಲಿ ಅನೇಕ ಯಹೂದಿ ಪ್ರಯಾಣಿಕರು ಕೊಲ್ಲಲ್ಪಟ್ಟರು. 1947ರ ನವೆಂಬರ್ 29ರಂದು ಪ್ಯಾಲೆಸ್ತೇನನ್ನು ಯಹೂದಿಗಳು ಮತ್ತು ಅರಬ್ಬರ ನಡುವೆ ವಿಭಜಿಸುವ ನಿರ್ಣಯವನ್ನು ವಿಶ್ವಸಂಸ್ಥೆಯು ಅಂಗೀಕರಿಸಿದಾಗ ಈ ಘಟನೆ ಸಂಭವಿಸಿತು. ಈ ಪ್ರಸ್ತಾಪವನ್ನು ಯಹೂದಿ ಸಮುದಾಯವು ಅಂಗೀಕರಿಸಿತ್ತು, ಆದರೆ ಅರಬ್ ಮತ್ತು ಪ್ಯಾಲೆಸ್ತೇನಿಯನ್ ನಾಯಕರು ಅದನ್ನು ಬಲವಾಗಿ ತಿರಸ್ಕರಿಸಿದ್ದರು. ಸ್ವಲ್ಪ ಸಮಯದ ನಂತರ ಅರಬ್ ದೇಶಗಳು ಇಸ್ರೇಲ್ ವಿರುದ್ಧ ಯುದ್ಧವನ್ನು ನಡೆಸಿದವು ಮತ್ತು ಈ ಪ್ರದೇಶದಲ್ಲಿ ದಶಕಗಳ ಕಾಲದ ಸಂಘರ್ಷವನ್ನು ಪ್ರಾರಂಭಿಸಿದವು. ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ ನಡುವಿನ ವಿವಾದ ಮತ್ತು ಸಂಘರ್ಷ ಈಗಲೂ ಮುಂದುವರೆದಿದೆ.